ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಮೆಂತ್ಯ ಸೊಪ್ಪಿನ ವಡ ಮಾಡ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇದರದ್ದು ಬಜ್ಜಿ ಕೂಡ ನಾನು ಹಾಕಿದ್ದೀನಿ ರೆಸಿಪಿ. ಬಜ್ಜಿ ಮತ್ತು ವಡ ತುಂಬ ಚೆನ್ನಾಗಿರುತ್ತೆ ಇದು ವಡ. ಈ ಥರ ಮಕ್ಕಳಿಗೆ ನಾವು ಮಾಡಿಕೊಡೋದ್ರಿಂದ ಮಕ್ಕಳು ಸಹ ಖುಷಿಯಾಗಿರ್ತಾರೆ. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ಮೆಂತ್ಯ ಸೊಪ್ಪಿಂದು ವಡ ಮಾಡ್ಲಿಕ್ಕೆ ನಾನು ಮೊದಲಿಗೆ ಒಂದು 2 ಈರುಳ್ಳಿ ದೊಡ್ಡದು ಈ ತರ ಕಟ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಇದನ್ನೆಲ್ಲ ಈಗ ಇನ್ನು ಸಣ್ಣದಾಗಿ ನೀವು ಕಟ್ ಮಾಡಬಹುದು. ಇಲ್ಲಿ ವಡ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ತರ ಕಟ್ ಮಾಡಿ ಇಟ್ಟಿದ್ದೆ ಇದನ್ನ ಸಣ್ಣದಾಗಿ ಈರುಳ್ಳಿ. ಇದಕ್ಕೀಗ ನಾವು ಬೇಕಾಗುವಂತ ಪದಾರ್ಥನ ಸೇರಿಸ್ಕೊಳ್ಳೋಣ ಬನ್ನಿ. ಇಲ್ಲಿ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಕಡಲೆ ಹಿಟ್ಟು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬಹುದು. ಆದ್ರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ, ಅಷ್ಟು ಚೆನ್ನಾಗಿರಲ್ಲ. ನಾನಿಲ್ಲಿ ದೊಡ್ಡ ಟೇಬಲ್ ಸ್ಪೂನ್ ಇಂದ ಅಂದ್ರೆ ದೊಡ್ಡದು ಸ್ಪೂನು 2 ಸ್ಪೂನ್ ಹಾಕಿದ್ದೀನಿ. ಕಟ್ ಮಾಡಿ ಇಟ್ಟಿರೋಂಥ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತದ್ದು. ಮೆಂತ್ಯ ಸೊಪ್ಪು ಹಾಕ್ತಾ ಇರೋದ್ರಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು, ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇದು 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾಯಿನ ಅಂದ್ರೆ ಓಂ ಕಾಳು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ವಡ ಮಾಡ್ಲಿಕ್ಕೆ ಅದು ಚೆನ್ನಾಗಿರುತ್ತೆ, ಯಾಕಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಾವು ಅಜ್ವಾಯಿನ್ ಹಾಕಬೇಕು, ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಹೊಟ್ಟೆಗೆ ಗ್ಯಾಸ್ ಎಲ್ಲ ಹಿಡಿಯೋದಿಲ್ಲ ಅಂತೇಳಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಏನ್ ಮಾಡ್ತೀನಿ, 1 ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ಮೆಂತ್ಯ ಸೊಪ್ಪು ಎಷ್ಟು ಬೇಕಾದ್ರೂ ನೀವು ಇಲ್ಲಿ ಯೂಸ್ ಮಾಡಬಹುದು. ಹಾಗೆ ಇಲ್ಲಿ ಕಾಯಿ ಮೆಣಸು ಪೇಸ್ಟ್ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕಟ್ ಮಾಡಿ ಏನು ಸೇರಿಸ್ತಾ ಇಲ್ಲ ಕಾಯಿ ಮೆಣಸು. ಸ್ವಲ್ಪ ಇದನ್ನ ತರಿಯಾಗಿ ಕುಟ್ಟಿಬಿಟ್ಟು ಹಾಕಿದ್ದೇನೆ. ಇದನ್ನೀಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮೊದಲಿಗೆ ನೀರು ಹಾಕದೇನೆ. ಯಾಕೆ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಅಂದ್ರೆ ಈರುಳ್ಳಿ ಕೂಡ ನೀರು ಬಿಡುತ್ತೆ, ಮೆಂತ್ಯ ಸೊಪ್ಪನ್ನು ಕೂಡ ನಾವು ತೊಳೆದಿರೋದ್ರಿಂದ ಅದು ಕೂಡ ನೀರು ಬಿಡುತ್ತೆ ಅಂತ ಹೇಳಿ ಇಲ್ಲಿ ಎಲ್ಲ ಹಿಟ್ಟು ಹೊಂದ್ಕೋಬೇಕು. ಮತ್ತೆ ಇದಕ್ಕೆ ನೋಡಿ ವಡ ಮಾಡ್ಲಿಕ್ಕೆ ಎಷ್ಟು ಹದಕ್ಕೆ ಹಿಟ್ಟು ಬೇಕು ನೋಡಿ ಅಷ್ಟು ನೀವು ಕಡಲೆ ಹಿಟ್ಟನ್ನ ಸೇರಿಸ್ಕೋಬಹುದು. ಇಷ್ಟೇ ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಿಟ್ಟನ್ನ ನೀವು ಇಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ವಡ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕಾಗುತ್ತೆ. ಗಟ್ಟಿಯಾಗಿ ಚೆನ್ನಾಗಿ ಕಲಸ್ಕೋಬೇಕು. ನಾವು ಬಜ್ಜಿಗೆಲ್ಲ ಆದ್ರೆ ಸ್ವಲ್ಪ ಮಿದುವಾಗಿ ಕಲಸ್ಕೋಬೇಕಾಗತ್ತೆ. ಇಲ್ಲಿ ವಡ ಹಿಟ್ಟಿನ ಹದಕ್ಕೆಲ್ಲ ಸ್ವಲ್ಪ ಗಟ್ಟಿ ಕಲಸ್ಕೋಬೇಕು ನೋಡಿ. ಇಷ್ಟು ಗಟ್ಟಿ ಬೇಕು ಇದು ಮೆಂತ್ಯ ಸೊಪ್ಪಿಂದು ವಡೆ ಮಾಡ್ಲಿಕ್ಕೆ ನಮಗೆ. ಈಗ ಇದನ್ನ ವಡೆ ಮಾಡಿ ತೋರಿಸ್ತೇನೆ ಯಾವ ತರ ಅಂತ ಹೇಳಿ ನೋಡಿ ಫ್ರೆಂಡ್ಸ್. ಈಗ ಇದನ್ನ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ತಗೋಬೇಕಾಗತ್ತೆ ನೋಡಿ. ಇಷ್ಟು ಗಟ್ಟಿ ಇರಬೇಕು ನಮಗೆ ಹಿಟ್ಟು. ಇದನ್ನ ವಡೆ ಆಕಾರ ಈ ತರ ತಟ್ಕೋಬೇಕು. ಇದನ್ನ ಎಣ್ಣೆಯಲ್ಲಿ ಬೇಕಾದ್ರೂ ನೀವು ಕರಿಬೋದು, ಇಲ್ಲ ಅಂದ್ರೆ ನಿಮಗೆ ಬೇಡಪ್ಪ ಅಂದ್ರೆ ಇದನ್ನು ಫ್ರೈ ಮಾಡಬೇಕು, ತವ ಮೇಲೆ ಫ್ರೈ ಮಾಡ್ಕೋಬಹುದು. 2 ಥರ ಮಾಡ್ಕೋಬಹುದು. ನಾನು ಇಲ್ಲಿ ಈಗ ಎಣ್ಣೆಯಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತೇನೆ ನೋಡಿ. ವಡೆ ಮೆಂತ್ಯ ಸೊಪ್ಪಿನ ವಡೆ ತುಂಬ ಚೆನ್ನಾಗಿ ಆಗುತ್ತೆ. ಇದೇ ಥರ ಎಲ್ಲ ಮಾಡಿ ರೆಡಿ ಮಾಡಿ ಇಡ್ತೇನೆ ನೋಡಿ. ಇಲ್ಲಿ ವಡೆ ಆಕಾರದಲ್ಲಿ ತಟ್ಟಿ ಇಟ್ಟಿದ್ದೇನೆ. ಈಗ ಒಂದೊಂದು ವಡೆ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ್, ಅದರಲ್ಲಿ ಒಂದೊಂದೇ ವಡೆಗಳನ್ನು ಬಿಟ್ಕೋತೇನೆ. ನಿಮಗೆ ಬೇಡ ಅಂದರೆ ತವ ಮೇಲೆ ಕೂಡ ಬೇಯಿಸ್ಕೋಬೋದು, ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಹಾಕೋಬೋದು. ತುಂಬ ಅಂದರೆ ಸಖತ್ತಾಗಿರುತ್ತೆ ಇದು ವಡೆ. ಮೆಂತ್ಯ ಸೊಪ್ಪಿನ ವಡೆ ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟು ಹಾಕಿದ್ದೀನಿ. ಅದು 1-2 ನಿಮಿಷ ಆದಮೇಲೆ ತಿರುಗಿಸಿ ಹಾಕೋನು ನೋಡಿ. ಈಗ ನಾನು ಒಂದೊಂದು ವಡೆಯನ್ನು ತಿರುಗಿಸಿ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ. ಫ್ರೆಂಡ್ಸ್, ಇದಕ್ಕೆ ನಿಮಗೆ ಇನ್ನೂ ಗರಿ ಗರಿ ಬೇಕನ್ಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕಿರೋದ್ರಿಂದ ಅಕ್ಕಿ ಹಿಟ್ಟನ್ನು ಹಾಕಿಲ್ಲ. ನೀವು ಬೇಕನ್ಸಿದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಬೇಕು ಅಂತ ಅನಿಸಿದ್ರೆ ನಿಮಗೆ ಇನ್ನೂ ಗರಿ ಗರಿಯಾಗಿ ಚೆನ್ನಾಗಿ ಬೇಕಂದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದಾವಲ್ಲ. ಈಗ ಇನ್ನೂ ಫ್ರೈ ಆಗಬೇಕವು ನೋಡಿ. ಈಗ 2 ಸೈಡು ತಿರುಗಿಸಿ ಹಾಕಿದ್ದೇನೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಫ್ರೆಂಡ್ಸ್ ನಾನು ಇದನ್ನು ತಗೊಂಡ್ಬಿಡ್ತೀನಿ. 2 ಕಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ್ದಾವೆ ಮೆಂತ್ಯ ಸೊಪ್ಪಿನ ವಡೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫ್ರೆಂಡ್ಸ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿ ನೋಡಿ ಈಗ ಮೆಂತ್ಯ ಸೊಪ್ಪಿನ ವಡೆ. ಮನೆಯಲ್ಲಿ ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನೋದಿಲ್ಲಲ್ಲ, ಆ ಟೈಮಲ್ಲಿ ನಾವು ಈ ಥರ ಮಕ್ಕಳಿಗೆ ವೆರೈಟಿಯಾಗಿ ಮಾಡಿಕೊಟ್ರೆ ತಿಂತಾವೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ.
ನೋಡಿ ಮೆಂತ್ಯ ಸೊಪ್ಪಿನ ವಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್, ಸಖತ್ತಾಗಿದ್ದಾವೆ. ಟೇಸ್ಟಿಯಾಗಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದರೊಟ್ಟಿಗೆ ಕಾಯಿ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ ನೋಡಿ, ಇಲ್ಲಾಂದರೆ ಚಹಾ ಒಟ್ಟಿಗೆ ಸೂಪರಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.